ವೀಕ್ಷಕರೇ, ನಟ ದರ್ಶನ್ ಅವರ ಜಾಮೀನು ಇವತ್ತು ಕ್ಯಾನ್ಸಲ್ ಆಗಿದ್ದು, ಇದು ನಟ ದರ್ಶನ್ ಅವರ ಫ್ಯಾನ್ಸ್ ಮತ್ತು ದರ್ಶನ್ ಕುಟುಂಬಸ್ಥರಿಗೆ ಅತಿ ದೊಡ್ಡ ಶಾಕ್ ಅನ್ನ ಕೊಟ್ಟಿದ್ದು, ಸ್ವತಃ ನಟ ದರ್ಶನ್ ಅವರು ಕೂಡ ತಮಗೆ ಬೇಲ್ ಕ್ಯಾನ್ಸಲ್ ಆಗುತ್ತೆ ಅಂತಾನೆ ಅಂದ್ಕೊಂಡಿರ್ಲಿಲ್ಲ. ಈ ಕಾರಣದಿಂದಲೇ ನಟ ದರ್ಶನ್ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇದ್ರೂ ಕೂಡ ತಮಿಳುನಾಡಿನ ಚೆನ್ನೈಗೆ ಕೂಡ ಹೊರಟಿದ್ದು, ಬೇಲ್ ಕ್ಯಾನ್ಸಲ್ ಆಗಿದ್ದ ಬೆನ್ನಲ್ಲೇ ನಟ ದರ್ಶನ್ ಅವರು ಬೆಂಗಳೂರಿಗೆ ವಾಪಸ್ ಬರುವಂತಹ ಸಿಚುವೇಶನ್ ಎದುರಾಗಿತ್ತು. ಸುಪ್ರೀಂ ಕೋರ್ಟ್ ನ ಈ ಒಂದು ಅಚ್ಚರಿಯ ತೀರ್ಪು ನಿಜವಾಗ್ಲೂ ದರ್ಶನ್ ಫ್ಯಾನ್ಸ್ ಮಾತ್ರವಲ್ಲದೆ ಸ್ಯಾಂಡಲ್ವುಡ್ಗೂ ಕೂಡ ಅತಿ ದೊಡ್ಡ ಶಾಕ್ ಅನ್ನು ಉಂಟು ಮಾಡಿದ್ದು, ಈಗಾಗಲೇ ಡೆವಿಲ್ ಸಿನಿಮಾದ ಚಿತ್ರೀಕರಣ 100% ಕಂಪ್ಲೀಟ್ ಆಗಿದ್ರು ಕೂಡ ಈ ಸಿನಿಮಾದ ಡಬ್ಬಿಂಗ್ ಕೆಲಸ ಇನ್ನೂ ಕೂಡ ಬಾಕಿ ಇರುವ ಕಾರಣ ಸುಪ್ರೀಂ ಕೋರ್ಟ್ ನ ಈ ಒಂದು ತೀರ್ಪು ನಿಜವಾಗ್ಲೂ ಡೆವಿಲ್ ಸಿನಿಮಾ ತಂಡಕ್ಕೂ ಕೂಡ ಅತಿ ದೊಡ್ಡ ಶಾಕ್ ಅನ್ನು ಉಂಟು ಮಾಡಿದೆ ಅಂತಾನೆ ಹೇಳ್ಬಹುದಾಗಿದೆ. ಈ ಕಾರಣದಿಂದಲೇ ಡೆವಿಲ್ ಸಿನಿಮಾ ರಿಲೀಸ್ ಡೇಟ್ ಮತ್ತಷ್ಟು ತಡವಾಗಬಹುದು. ಹಾಗೇನೆ ದರ್ಶನ್ ಅವರಿಗೆ ಜಾಮೀನು ಸಿಗುವವರೆಗೆ ಡೆವಿಲ್ ಸಿನಿಮಾವನ್ನ ರಿಲೀಸ್ ಮಾಡೋದು ತುಂಬಾನೇ ಕಷ್ಟವಾಗಿದ್ದು, ದರ್ಶನ್ ಅವರ ಸಿನಿಮಾ ಡೆವಿಲ್ ಸಿನಿಮಾವನ್ನ ನೋಡಲು ದರ್ಶನ್ ಫ್ಯಾನ್ಸ್ ಡಿ ಬಾಸ್ ಜೈಲಿನಿಂದ ರಿಲೀಸ್ ಆಗುವವರೆಗೂ ಕಾಯ್ಬೇಕು ಅಂತಾನೆ ಹೇಳ್ಬಹುದಾಗಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.